ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯಲ್ಲಿರುವ ಜನರಿಗೆ ಸ್ವಲ್ಪ ಕೆಲಸದಿಂದ ವಿರಾಮ ಇರೋದ್ರಿಂದ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ವಿರಾಮ ಇರುತ್ತದೆ. ಸಂಸಾರದ ಅವಶ್ಯಕತೆಗಳತ್ತ ಗಮನ ಕೊಡುತ್ತೀರಿ. ಉದ್ಯಮಿಗಳಿಗೆ ಅಭಿವೃದ್ಧಿಯ ಮಾರ್ಗಗಳ ಚಿಂತೆ ಕಾಡುತ್ತದೆ. ಕೆಲವು ವರ್ಗದ ವ್ಯಾಪಾರಿಗಳಿಗೆ ಲಾಭ, ಸಂಜೆ ಬಂಧು ಮಿತ್ರರ ಭೇಟಿ. ವೃಷಭ ರಾಶಿ, ಕೆಲವರಿಗೆ ಅನಿರೀಕ್ಷಿತ ಧನ ಪ್ರಾಪ್ತಿಯ ಸಾಧ್ಯತೆ, ವ್ಯವಹಾರ ವಿಸ್ತರಣೆಗೆ ವಿವಿಧ ಮೂಲಗಳಿಂದ ಸಹಾಯ, ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ, ಅಪ್ರಾಪ್ತ ವಯಸ್ಕರಿಗೆ ವಿವಾಹ ನಿಶ್ಚಯ, ಸಾಮಾಜಿಕ ಸಮಸ್ಯೆಗಳ ಕುರಿತು ಚಿಂತನೆ. ಮಿಥುನ ರಾಶಿ, ಗೃಹೋತ್ಪನ್ನ ತಿನಿಸುಗಳು ಜನಪ್ರಿಯತೆ ವೃದ್ಧಿಯಾಗುತ್ತೆ. ಬಂಧುಗಳ ಆಗಮನ, ಅನವಶ್ಯಕ ವೆಚ್ಚಗಳ ಬಗ್ಗೆ ಎಚ್ಚರ, ಆಸ್ಪತ್ರೆ, ಅನಾಥಾಶ್ರಮಕ್ಕೆ ಭೇಟಿ, ಹಿರಿಯರಿಗೆ ಗೃಹಿಣಿಯರಿಗೆ ಸ್ಥಳ ಬದಲಾವಣೆಯಿಂದ ಹರ್ಷ. ಕಟಕ ರಾಶಿ, ಸಹೋದ್ಯೋಗಿಗಳ ಸೌಹಾರ್ದ ಭೇಟಿ, ಆಪ್ತರಿಂದ ನಿರೀಕ್ಷಿತ ಸಹಾಯ, ವ್ಯವಹಾರ ಸಂಬಂಧ ದಕ್ಷಿಣ ದಿಕ್ಕಿಗೆ ಪ್ರಯಾಣ. ವಿದ್ಯಾರ್ಥಿಗಳ ಭವಿಷ್ಯ ಚಿಂತನೆ, ದಿನ ಇಡೀ ಮಿಶ್ರ ಫಲಗಳ ಅನುಭವ. ಸಿಂಹ ರಾಶಿ, ನಿರೀಕ್ಷೆಗೆ ಮೀರಿದ ಸುಖ ಪ್ರಾಪ್ತಿ, ದೇವತಾನುಗ್ರಹಕ್ಕಾಗಿ ಪ್ರಾರ್ಥನೆ, ವೃತ್ತಿಪರರಿಗೆ ಹಲವು ಕೆಲಸಗಳ ಒತ್ತಡ, ಹಿರಿಯರ ಆರೋಗ್ಯ ಸುಧಾರಣೆ, ವಿದ್ಯಾರ್ಥಿಗಳ ಲೋಕಜ್ಞಾನ ವೃದ್ಧಿಗೆ ಅನುಕೂಲದ ವಾತಾವರಣ. ಕನ್ಯಾ ರಾಶಿ, ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೀರಿ ಲಾಭ, ಕುಶಲಕರ್ಮಿಗಳಿಗೆ ಶೀಘ್ರ ಉದ್ಯೋಗ ಪ್ರಾಪ್ತಿ, ಉದ್ಯೋಗ ಆರಿಸುತ್ತಿರುವವರಿಗೆ ಶುಭ ಸಮಾಚಾರ ಇದೆ. ಉದ್ಯೋಗಸ್ಥ ಮಹಿಳೆಯರಿಗೆ ವಿರಾಮ ಇರುತ್ತದೆ. ಹಿರಿಯರ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ತುಲಾ ರಾಶಿ, ರಜಾ ದಿನವಾದರೂ ಮಾಡಿ ಮುಗಿಯದಷ್ಟು ಕೆಲಸಗಳು ಇರುತ್ತವೆ. ಉತ್ಪನ್ನಗಳ ಗುಣಮಟ್ಟ ಸುಧಾರಣೆಯತ್ತ ಗಮನ ಕೊಡಬೇಕು. ಕ್ರೀಡೆ, ಸಂಗೀತ ಇತ್ಯಾದಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳ ಆಸಕ್ತಿ ವೃದ್ಧಿಯಾಗುತ್ತೆ. ವೃಶ್ಚಿಕ ರಾಶಿ, ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಮಿತ್ರರ ಭೇಟಿ ಇದೆ. ಹಿರಿಯರು ಮನೆಯಲ್ಲಿ ದೇವತಾ ಕಾರ್ಯಗಳನ್ನು ಮಾಡುತ್ತಾರೆ. ವ್ಯವಹಾರದ ಸಂಬಂಧ ತುರ್ತು ಪರಿಸ್ಥಿತಿಯಲ್ಲಿ ಪ್ರಯಾಣ ಕೈಗೊಳ್ಳಬಹುದು. ಮಕ್ಕಳ ಹೊಸ ಉದ್ಯಮ ಪ್ರಗತಿ, ಹಿರಿಯರ ಆರೋಗ್ಯ ಸುಧಾರಣೆ. ಧನುರಾಶಿ, ದಂಪತಿಗಳ ನಡುವೆ ಅನುರಾಗ ವೃದ್ಧಿ, ಕುಟುಂಬದಲ್ಲಿ ಸಮೃದ್ಧಿಯ ಲಕ್ಷಣಗಳು, ಶಿಕ್ಷೇತರರಿಗೆ ಯೋಗ್ಯ ಉದ್ಯೋಗ ಲಭಿಸುವ ಭರವಸೆ, ಸಣ್ಣ ಗೃಹೋದ್ಯಮ ಮತ್ತು ಹೈನುಗಾರಿಕೆಯಿಂದ ಶುಭ, ಅವಿವಾಹಿತರಿಗೆ ವಿವಾಹದ ಯೋಗ. ಮಕರ ರಾಶಿ, ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯ ವೃದ್ಧಿ, ಸಣ್ಣ ಉದ್ಯಮಿಗಳಿಗೆ ಶುಭ ಕಾಲ, ವಸ್ತ್ರಾಭರಣ ವ್ಯಾಪಾರಿಗಳಿಗೆ ಅದೃಷ್ಟ, ದೇವ ಮಂದಿರ ಸಂದರ್ಶನ, ಆಸ್ಪತ್ರೆ, ಅನಾಥಾಶ್ರಮಗಳಿಗೆ ಭೇಟಿ, ಸಾಂತ್ವನ ಹೇಳುವ ಅವಕಾಶ. ಕುಂಭರಾಶಿ, ಸದುದ್ದೇಶಕ್ಕೆ ಸಂಚಿತ ಧನ ವಿನಿಯೋಗ, ಕಿರಿಯ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ, ಸಮಾಜದಲ್ಲಿ ಅಘೋಷಿತ ಗುರುಸ್ಥಾನ, ಆಸ್ಪತ್ರೆ, ವೃದ್ಧಾಶ್ರಮಕ್ಕೆ ಭೇಟಿ, ಅಪರೂಪದ ಬಂಧುಗಳ ಆಗಮನ, ಮಾತಿನಲ್ಲಿ ಹಿಡಿತ ಇಟ್ಟುಕೊಳ್ಳಿ. ಕೊನೆಯದಾಗಿ ಮೀನರಾಶಿ, ನಾಳೆಯ ಕಾರ್ಯಗಳ ಆಯೋಜನೆ, ಸಾಮಾಜಿಕ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಮುಖರೊಡನೆ ಸಮಾಲೋಚನೆ, ಹಳೆಯ ಸಹಚರರ ಭೇಟಿ, ದಂಪತಿಗಳ ನಡುವೆ ಅನುರಾಗ ವೃದ್ಧಿ, ಮಕ್ಕಳ ಚಟುವಟಿಕೆಗಳಿಂದ ಆನಂದ, ಹಿರಿಯರೊಂದಿಗೆ ಅನಗತ್ಯ ಚರ್ಚೆಗೆ ಆಸ್ಪದ ಕೊಡಬೇಡಿ. ಹೀಗಿವೆ ಈ ದಿನದ ರಾಶಿಫಲ. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.